ಈಗ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ನಾನು ತಗೋಬಾರ್ದು ಅಂತ ಇಲ್ಲ. ಬಟ್ ತಗೊಂಡಾದ್ಮೇಲಿಂದ ಅವರು ಸಾಲ ರಿಕವರಿ ಮಾಡಕ್ ಬಂದಾಗ ಈಗ ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ತುಂಬಾ ಮರ್ಯಾದೆ ಹೋಗ್ತಾ ಇದೆ, ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ರೀತಿ ತಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ ಕೈ ಕಟ್ಟಕ್ ಆಗುತ್ತಾ ಇಲ್ವಾ ಅಂತ. ಮತ್ತೆ ನೀವು ಸಾಲ ತಗೋಬೇಕಾದ್ರೆ ಸೈನ್ ಮಾಡ್ತೀರಾ, ಒಂದು 20 ಪೇಪರ್ ಸೈನ್ ಮಾಡಿಸ್ಕೋತಾರೆ. ಅದರಲ್ಲಿ ನಿಮ್ಮ ಆಸ್ತಿಗಳು ಜಪ್ತಿ ಮಾಡ್ಕೋಬಹುದು ಅಥವಾ ನೀವು ಕೊಟ್ಟಿಲ್ಲ ಅಂದ್ರೆ ರಿಕವರಿ ಮಾಡ್ಕೋಬಹುದು ಅಂತ ಹಲವಾರು ಕಂಡೀಷನ್ಗಳು ಹಾಕೊಂಡು ಅವ್ರು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಂತಾರೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ, ಯಾರಾದ್ರೂ ಓದಿರೋರ್ ಕೈಲಿ ಅದನ್ನ ಓದಿಸ್ಬಿಟ್ಟು ಆಮೇಲಿಂದ ಸೈನ್ಗಳು ಮಾಡಿ. ಇನ್ನು ಇಫ್ ಇನ್ ಕೇಸ್ ತಗೊಂಡ್ಬಿಟ್ಟಿದೀವಿ ಮೇಡಮ್ ನಮ್ಮ ಕೈಲಿ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಮನೆ ಹತ್ರ ಏನಾದ್ರು ಬಂತು ಅಂತ ಹೇಳಿದ್ರೆ ಅವರು ಸಂಜೆ 6 ಗಂಟೆ ಮೇಲೆ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡೋ ಆಗಿಲ್ಲ, ಕೊಡಿ ಅಂತ ಹೇಳ್ಬಿಟ್ಟು. ಮತ್ತೆ ಬಂದು ನಿಮ್ಮ ಹತ್ರ ಸೌಜನ್ಯವಾಗಿ ನಡೆಸ್ಕೊಂಡು ನಮಗೆ ಕೊಡಿ ಅಂತ ಕೇಳಬೇಕು. ಇಫ್ ಇನ್ ಕೇಸ್ ಗಲಾಟೆ ಮಾಡ್ತಿದ್ದಾರೆ, ನಿಮಗೆ ಕೆಡ್ತಾ ಇದೆ, ಏನಾದರೂ ಬೈತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮದು ಎಮರ್ಜೆನ್ಸಿ ನಂಬರ್ ಇರುತ್ತೆ, ಇಲ್ಲ ನಮ್ಮ ಬೀಟ್ ಪೊಲೀಸ್ ನಂಬರ್ ಇರುತ್ತೆ, 112 ಕಾಲ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಬಂದು ಅಟ್ಲೀಸ್ಟ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಬಂದು ನಮ್ಗೆ ಏನೋ ಮಾಡ್ತಿದ್ದಾರೆ, ಮರ್ಯಾದೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ತಗೊಂಡಿದೀವಿ, ಕಟ್ಬೇಕಾಗುತ್ತೆ. ಹಳ್ಳಿಗಳಲ್ಲಿ ನಮ್ಮ ಥರ ಏನು ಸಂಬಳ ತಗೊಳ್ಳೋರು ಯಾರು ಇಲ್ಲ, ನೀವುಗಳು ಕೂಲಿ ಕೆಲಸ ಮಾಡೋರು, ಹೌದಲ್ವಾ? ಸೊ ಅದರಿಂದ ಕೂಲಿ ಇದ್ದಾಗ ಮಾಡ್ತೀರಾ, ಸಾಧ್ಯವಾದಷ್ಟು ತೀರ್ಸೋಕ್ಕೆ ಪ್ರಯತ್ನ ಪಡಿ. ಇಲ್ಲ ಅಂತ ಹೇಳಿದ್ರೆ ಅವರು ಕಂಡೀಷನಲ್ಲಿ ಬರ್ಕೊಂಡಿರ್ತಾರೆ, ನಿಮ್ಮ ಜಮೀನ ಜಪ್ತಿ ಮಾಡ್ಕೋಬೋದು, ನಿಮ್ಮ ಮನೆ ಜಪ್ತಿ ಮಾಡ್ಕೋಬೋದು ಅಂತೆಲ್ಲ ಹೇಳಿ. ಅದು ಅವರು ಕೋರ್ಟಿಂದ ಆರ್ಡ್ರ್ ತಗೊಂಬಂದು ಜಪ್ತಿ ಮಾಡ್ಕೋಬೇಕು ಹೊರತು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಡೈರೆಕ್ಟಾಗಿ ಬಂದು ಇಲ್ಲಿ ಯಾವುದೇ ರೀತಿ ಭಯ ಪಡಿಸೋಕ್ಕೆ ಅವ್ರಿಗೆ ಅಧಿಕಾರ ಇರೋದಿಲ್ಲ. ಆ ಥರ ಏನಾದರೂ ಮಾಡ್ತಿದ್ದಾರೆ ಅಂದರೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೊಬೇಡಿ ಯಾರನ್ನು. ಅರ್ಥ ಆಗ್ತಿದ್ಯಾ? ನಾನು ಮರ್ಯಾದೆ ಹೋಗ್ತಾ ಇದ್ದೆ ಊರಲ್ಲಿ, ನಾನು ಈ ಥರ ಆಗೋಯ್ತು ಅಂತೆಲ್ಲ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಲ ಎಲ್ಲರೂ ಮಾಡಿರ್ತಾರೆ, ಹೌದಲ್ವಾ? ನಮ್ಮ ಮನೆಯಲ್ಲಿ ಊರಲ್ಲಿ ನಮ್ಮ ಅಪ್ಪ ಅಮ್ಮನೂ ಮಾಡಿರ್ತಾರೆ, ನೀವು ಮಾಡ್ತಾ ಇದ್ದೀರಾ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಹೆಂಗೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಬುದ್ಧಿವಂತರ ಥರ ಲಕ್ಷಣ ಇರಬೇಕು. ಅರ್ಥ ಆಗ್ತಿದೆ? ನಿಮ್ಗೆ ಏನಾದರೂ ಒಡೆಯಕ್ಕೆ ಆ ಥರ ಪ್ರಯತ್ನ ಪಟ್ಟರೆ ಅಥವಾ ನಿಮಗೆ ಕೆಟ್ಟಾಗಿ ಏನಾದರೂ ಬೈತು ಅಂತ ಹೇಳಿದ್ರೆ ನಮ್ಗೆ 112 ನಂಬರ್ ಗೊತ್ತಿರಲ್ವ ಎಲ್ಲರಿಗೂ? ಹಾಂ, ಎಷ್ಟು ಜನ ಗೊತ್ತು? ಏನದು 112 ನಂಬರು? ಏನದು? ಎಮರ್ಜೆನ್ಸಿನ ಪೊಲೀಸ್ ನಂಬರ್, ಹೌದಲ್ವಾ? ಅದು ಫೋನ್ ಮಾಡಿದ್ರೆ ನಮ್ದು ಜೀಪ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೀಟ್ ಪೊಲೀಸ್ ಅವ್ರದ್ದು ಇಲ್ಲ ನಂದು ನಂಬರ್ ನಿಮ್ಮ ಹತ್ರ ಎಲ್ಲ ಇದೆ ಅಲ್ವಾ? ಬೀಟ್ ಮೀಟಿಂಗ್ ತಗೊಂಡಿದ್ದೆ ಅಲ್ವಾ ನಿಮ್ಮೂರಲ್ಲಿ? ಸೊ ಆ ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ಸಾಲ್ವ್ ಮಾಡಿಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಯಾವುದೇ ಕಾರಣಕ್ಕೂ ಇನ್ಮೇಲೆ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಯಾರನ್ನೂ ಕೂಡ ಸೂಸೈಡ್ ಮಾಡ್ಕೊಳ್ಳುವಂತಹ ಕೆಟ್ಟ ನಿರ್ಧಾರ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದ್ಯಾ? ಆಯ್ತು.